ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಲ್ಲೇಶ್ವರಂಗೆ ಅಂದ್ಬಿಟ್ಟು ಬಂದಿದ್ದೀವಿ. ಏನೇನು ಶಾಪ್ ಮಾಡ್ತೀವಿ ಅಂತ ಬನ್ನಿ ನೋಡೋಣ. ಸಾಕು ನಡೀರಿ, ನೀನು ಹೋಯ್ತಾ ಇಲ್ಲ ಮೇಲ್ಗಡೆ ಕಲಿ. ಹಾಗೆ ಮುಂದೆ ಬರಬೇಕಾದ್ರೆ ಹ್ಯಾಂಡ್ ಬ್ಯಾಗ್ ನೋಡೋಣ ಅಂತ ಬಂದ್ವಿ. ಸೊ ಏನು ಸಕ್ಕತ್ತಾಗಿತ್ತು, ಅದು ಮುಂದೆ ಹಾಕಿದಾರಲ್ಲ. ಸೊ ಅದು ಫಸ್ಟು ನಾನು ಅದನ್ನೇ ಇಟ್ಕೊಂಡಿದ್ದು, ಬಟ್ ಯಾಕೋ ಲೈಟ್ ಕಲರ್ ಕಾಣ್ತಿದೆ ಅಂದ್ಬಿಟ್ಟು ಗ್ರೀನ್ ಕಲರ್ ತೊಗೊಂಡಿದ್ದು. ಸೊ ನೋಡಿ ಎಷ್ಟು ಕಲೆಕ್ಷನ್ ಇದೆ, ತುಂಬಾ ಕಲೆಕ್ಷನ್ ಇದೆ ಮಾತ್ರ ಈ ಅಂಗಡೀಲಿ. ಸೈಡ್ ಬ್ಯಾಗು ನೋಡ್ತಾ ಇದ್ವಿ, ಬಟ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಹ್ಯಾಂಡ್ ಬ್ಯಾಗ್ನು ಇಲ್ಲೇ ತೊಗೊಂಡಿದ್ದು. ಬಟ್ ಅದರಲ್ಲಿ ಪಿಂಕ್ ಕಲರ್ ಇತ್ತು, ಹಾಗೆ ಬ್ರೌನ್ ಕಲರ್, ಗ್ರೀನ್ ಕಲರ್ ಇತ್ತು. ಸೊ ಯಾಕೋ ಇಷ್ಟ ಆಗಲಿಲ್ಲ, ಅದೆಲ್ಲ ಕ್ಯಾಶುವಲ್ ಥರ ಆಗೋಯಿತು. ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಬಟ್ ಇದು ಮಾತ್ರ ಅದು ಇಷ್ಟ ಆಯಿತು, ಬಟ್ ಕಲರ್ ಯಾಕೋ ಡಲ್ ಕಾಣ್ತಾ ಇತ್ತು. ಅದರಲ್ಲೇ ಪಿಂಕು ಮತ್ತು ಗ್ರೀನು ಇತ್ತು. ಇಷ್ಟ ಆಯಿತು ಅಂದ್ಬಿಟ್ಟು ಗ್ರೀನ್ ತೊಗೊಂಡೆ. ಹಾಗೆ ಸೈಡ್ ಬ್ಯಾಗ್ ನೋಡ್ತಾ ಇದ್ದೆ, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಒಂದು ತೊಗೊಂಡು ಬೇರೆ ಕಡೆ ನೋಡೋಣ ಅಂತ ಬಂದ್ವಿ. ಇವರಂತೂ ಯಾರ್ಯಾರು ಹ್ಯಾಂಡ್ ಬ್ಯಾಗ್ ತೊಗೊಂಡು ಹೋಗ್ತಾರೆ ಮತ್ತು ಸೈಡ್ ಬ್ಯಾಗ್ ತೊಗೊಂಡೋಗ್ತಾರೆ, ಅದರಲ್ಲೆಲ್ಲ ಏನೋ ತುಂಬಿರ್ತಾರಲ್ಲ ಒಳಗಡೆ, ಅದನ್ನು ಇಟ್ಕೊಂಡು ಆಟ ಆಡ್ತವ್ರೆ. ಅವನಂತೂ ಇಟ್ಕೊಂಡು ನಾನು ಮನೆಗೆ ತೊಗೊಂಡು ಹೋಗ್ತೀನಿ ಅಂತ ಇದ್ದ. ಅಲ್ಲೇ ಬಿಸಾಕ್ಬಿಟ್ಟು ಆಮೇಲೆ ಕರ್ಕೊಂಡು ಹೋದ್ವಿ. ಹಾಗೆ ಮುಂದೆ ಬಂದರೆ 2 ಪೀಸ್ ಸೆಟ್ ಇದ್ದು, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಅದು ಎಲ್ಲ ಕಡೆಯೂ 350, 450 ಆ ಥರ 700, 750 ಆ ಥರನೇ ಇದ್ದಿದ್ದು. ಸೊ ಅದಕ್ಕೋಸ್ಕರ ಮುಂದೆ ನೋಡೋಣ ಅಂತ ಬರ್ತಾಯಿದ್ವಿ. ಆ್ಯಕ್ಚುಲಿ ನನ್ನ ಹತ್ರ ಬ್ಯಾಂಗಲ್ಸ್ ಇರಲಿಲ್ಲ, ಸೊ ಅದಕ್ಕೋಸ್ಕರ ಕಲೆಕ್ಷನ್ ಚೆನ್ನಾಗಿದ್ದಲ್ಲ ಅಂತ ಅಂದ್ಬಿಟ್ಟು ಅಲ್ಲೇ ನೋಡ್ತಾ ಇದ್ವಿ. ಬಟ್ ಅದು ಫೋಲ್ಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಸೊ ಅದಕ್ಕೋಸ್ಕರ ತೊಗೊಳ್ಳಿಲ್ಲ. ಬಟ್ ಕಲೆಕ್ಷನ್ ಮಾತ್ರ ಸಕ್ಕತ್ತಾಗಿದ್ದು. ನನಗೆ ಒಂದು ವೇರ್ ಮಾಡಿ ನೋಡಿದೆ, ಬಟ್ ಆಗಲಿಲ್ಲ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟು ಇದು ಹ್ಯಾಂಡ್ ಬ್ಯಾಗ್ ನೋಡೋಣ ಅಂತ ಬಂದ್ವಿ. ಹಾಗೆ ಇಲ್ಲಿ ಸೈಡ್ ಬ್ಯಾಗ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಟ್ ಅದು ಒಂದು ತೊಗೊಂಡ್ವಿ. ಹಾಗೆ ಮುಂದೆ ಬರಬೇಕಾದ್ರೆ 2 ಪೀಸ್ ಸೆಟ್ ಇದ್ದು, ಬಟ್ ಕಲರ್ಸು ಇದ್ದು, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಇದೊಂದು ಲೈಟ್ ಕಲರ್ ಒಂದು ಇಷ್ಟ ಆಯಿತು, ಇನ್ನೊಂದು ಗ್ರೀನ್ ಕಲರು ಇಷ್ಟ ಆಯಿತು. ಬಟ್ ಯಾಕೋ ಇದು ಫುಲ್ಲು ಲೈಟ್ ಆಗೋಯಿತು, ಬಟ್ ತೊಗೊಳ್ಳಿಲ್ಲ ಅದೊಂದು. ತುಂಬಾ ಕಲೆಕ್ಷನ್ ಇದೆ, ಸುಮ್ಮನೆ ಒಂದೇ ಕಡೆ ತೊಗೋಬೇಕು ಅನ್ನೋದಕ್ಕೋಸ್ಕರ ಹೋಗ್ತಾ ಚೆನ್ನಾಗಿದ್ರೆ ಅಲ್ಲೂ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಬಟ್ ಕಲೆಕ್ಷನ್ ಮಾತ್ರ ನನ್ನ ಹತ್ರ ಇದ್ರೂ ಈ ಕಡೆ ಬಾ ಅಟ್ರಾಕ್ಷನ್ ಅಂತ ತುಂಬಾ ಚೆನ್ನಾಗಿತ್ತು. ಅದಂತೂ ಗ್ರೀನ್ ಕಲರು, ಬಟ್ ತೊಗೊಳ್ಳಿಲ್ಲ. ಅದು ಆರೆಂಜ್ ಕಲರ್ ಒಂದು ತೊಗೊಂಡು ಬಂದ್ವಿ ಮುಂದೆ. ಇದು 1 ಪೀಸ್ ಸೆಟ್ಟು. ನೋಡು ಚಿನ್ನ ಜಾಸ್ತಿ ಆಗಿದೆ. ಹಾಗೆ ಮುಂದೆ ಬರಬೇಕಾದ್ರೆ ಜೀನ್ಸ್ ಟಾಪು, ಹಾಗೆ 1 ಪೀಸು, 2 ಪೀಸು, ಹಾಗೆ ಲೆಗ್ಗಿನ್ಸು ಎಲ್ಲ ಇದ್ದು. ಹಾಗೆ ವಾಚಸ್ಸು ನೋಡು ಎಷ್ಟು ಚೆನ್ನಾಗಿದೆ. ಹಾಗೆ ನನ್ನ ಕಸಿನ್. ಹಾಗೆ ಮುಂದೆ ಬರಬೇಕಾದ್ರೆ ಹ್ಯಾಟ್ ಇದ್ದು, ಬಟ್ ಕಲೆಕ್ಷನ್ ತುಂಬ ಚೆನ್ನಾಗಿದ್ದು, ಡಿಸೈನ್ ಆಗಿ. ಹಾಗೆ ನಮ್ಮ ಕಸಿನ್ ಒಂದು ತೊಗೊಂಡ್ರು. ಹಾಗೆ ಮುಂದೆ ಬರಬೇಕಾದ್ರೆ ಜ್ಯುವೆಲರಿ ನೋಡೋಣ ಅಂತ ನಿಂತ್ಕೊಂಡ್ವಿ, ಬಟ್ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಅವು. ಅದಕ್ಕೋಸ್ಕರ ಹೋದ್ವಿ. ಸ್ಲಿಪ್ಪರ್ ನೋಡ್ತಾ ಇದ್ವಿ, ಎಷ್ಟು ಚೆನ್ನಾಗಿದೆ ನೋಡಿ ಸ್ಲಿಪ್ಪರ್ಸ್ ಮಾತ್ರ. ಹೇಳಬೇಕು ಅಂದರೆ ನಾವು ಸಂಜೆ ಅಲ್ವಾ ಹೋಗಿದ್ದು, ಬಟ್ ನಾವು ಕೇಳಿದ್ರಲ್ಲಿ ಸೈಜ್ ಇರಲಿಲ್ಲ. ಸೈಜ್ ಸಿಕ್ಕಿರೋದ್ರಲ್ಲಿ ನಮ್ಗೆ ಇಷ್ಟ ಆಗ್ತಿರಲಿಲ್ಲ. ಬಟ್ ಇದೊಂದು ಬ್ಲ್ಯಾಕ್ ಕಲರ್ ತುಂಬ ಇಷ್ಟ ಆಯಿತು, ಆದರೆ ಅದರಲ್ಲಿ ಸೈಜು ಕೂಡ ಇರಲಿಲ್ಲ. ಹಾಗೆ ಒಂದು ವೈಟ್ ಕೂಡ ಹಾಕೊಂಡು, ಬಟ್ ಅದು ಸೈಜ್ ಇತ್ತು. ಅದು ಉದ್ದ ಆದಂಗೆ ಕಾಣ್ತಾ ಇತ್ತು, ಬಟ್ ಅದರಲ್ಲೂ 40 ಸೈಜ್ ಇರಲಿಲ್ಲ. ಸೊ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗೆ ನೋಡ್ತಾ ಇತ್ತು, 40 ಬೇಕು, ಅದು 41 ಇದೆ. ಕಲರು ಚೆನ್ನಾಗಿತ್ತು, ಆದರೆ ಶೈನಿಂಗ್ ಹೋಗ್ಬಿಟ್ಟಿತ್ತು. ಅದು ಅದಕ್ಕೋಸ್ಕರ
ತೊಗೊಳ್ಳಿಲ್ಲ. ಎರಡು ಚೆನ್ನಾಗಿ ಕಾಣಿಸ್ತವೆ. ಬಟ್ ಇದೊಂದು ಇಷ್ಟ ಆಯಿತು. ಬಟ್ ಅದೊಂದು ತೊಗೊಂಡು ಬಂದ್ವಿ. ಹಾಗೆ ಮುಂದೆ ಬರಬೇಕಾದ್ರೆ ಇನ್ನೂ ಸ್ವಲ್ಪ ಬ್ಯಾಗ್ಗಳು, ಹ್ಯಾಂಡ್ ಬ್ಯಾಗು, ಸೈಡ್ ಬ್ಯಾಗು ಎಲ್ಲ ಇತ್ತು. ಬಟ್ ಅಲ್ಲೇನು ತೊಗೊಳ್ಳಿಲ್ಲ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದುಬಿಟ್ಟು. ಅದೇ ನೋಡಿ ಫ್ಲವರ್ ಎಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಮುಂದೆ ಬರಬೇಕಾದ್ರೆ 3 ಪೀಸ್ ಸೆಟ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ನೋಡ್ತಾ ಇದ್ವಿ. ಬಟ್ ಚೆನ್ನಾಗಿತ್ತು ಅಲ್ಲಿ. ಹಾಗಾಗಿ 3 ಪೀಸ್ ಸೆಟ್ಟು ನೋಡೋಣ ಅಂತ ನಿಂತ್ಕೊಂಡ್ವಿ. ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಸೊ 2 ಪೀಸ್ ಸೆಟ್ಟು ಒಂದು ತೊಗೊಂಡು ವಾಪಸ್ ಬಂದ್ವಿ. ಮ್ಯಾನಿಕ್ಯೂನ್ಗೆ ಹಾಕಿದಾರಲ್ಲ, ಅದೇನೋ ನೋಡಿದ ತಕ್ಷಣ ಅಟ್ರಾಕ್ಷನ್ ಚೆನ್ನಾಗಾಯಿತು. ಬಟ್ ಅದೊಂದು ತೊಗೊಂಡು ಬಂದ್ವಿ. ಹಾಗೆ ಮುಂದೆ ಬರಬೇಕಾದ್ರೆ ನನ್ನ ಮಗ ಹೊಟ್ಟೆ ಸಿತೈತೆ, ಸೀಬೆಹಣ್ಣು ಕೊಡಿಸು ಅಂತ ಇದ್ದ. ಹಾಗೆ ಸೀಬೆಹಣ್ಣೆಲ್ಲ ತಿಂದ್ಕೊಂಡು ಲೇಟ್ ಆಯಿತು ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ. ವಿಡಿಯೋ ನೋಡ್ಕೊಂಡು ಬಂದ್ರಿ ಅಲ್ವಾ. ಸೊ ನಾನು ಯಾವ ಥರ ಡ್ರೆಸ್ ಎಲ್ಲ ತೊಗೊಂಡಿದ್ದೀನಿ, ಕಾಟನ್ ಮೆಟೀರಿಯಲ್ಲ ಇಲ್ಲಾಂದರೆ ಶಿಫಾನಾ, ಹಾಗೆ ಹ್ಯಾಂಡ್ ಬ್ಯಾಗ್ ಯಾವ ಥರ ಇದೆ, ಸ್ಲಿಪ್ಪರ್ ಯಾವ ಥರ ಇದೆ ಅದೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಮಲ್ಲೇಶ್ವರಮಲ್ಲಿ ಇದು ಸಿಗುತ್ತೆ ಅದು ಸಿಗಲ್ಲ ಅಂತಲೇ ಅನ್ನೋಂಗಿಲ್ಲ. ತುಂಬಾ ಕಲೆಕ್ಷನ್ ಮಾತ್ರ ಸಖತ್ತಾಗಿದ್ದವು ಮಾತ್ರ. ಬಟ್ ನನಗೆ ಯಾವ ಕಲರ್ ಇರಲಿಲ್ಲ ಬಟ್ ನನ್ನ ಹತ್ರ. ಸೊ ಅದಕ್ಕೋಸ್ಕರ ಆ ಕಲರ್ ಮಾತ್ರ ತೊಗೊಂಡು ಬಂದೆ. ನೋಡಿ, ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡ್ಬಂದೆ. ಮೆಟೀರಿಯಲ್ ಮಾತ್ರ ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಲು, ನಂಗೆ ಆಲ್ಮೋಸ್ಟ್ ಕಾಟನ್ ಮೆಟೀರಿಯಲ್ ಅಂದರೆ ತುಂಬಾ ಇಷ್ಟ. ಬಟ್ ಅದಕ್ಕೆ ತೊಗೊಂಡ್ಬಂದೆ. ಇದು ಬಂದು 3 ಪೀಸ್ ಸೆಟ್ ಬರುತ್ತೆ. ನೋಡಿ ಡಿಸೈನ್ ಯಾವ ಥರ ಇದೆ, ತುಂಬಾ ಚೆನ್ನಾಗಿದೆ ಡಿಸೈನ್ ಮಾತ್ರ. ಹಾಗೆ ಸ್ಲೀವ್ಸ್ ಬಂದು ಈ ಥರ ಇದೆ. ನನಗೆ ಸ್ಲೀವ್ಸ್ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ನೋಡಿ ಫುಲ್ಲು ತುಂಬಾ ಚೆನ್ನಾಗಿದೆ. ಹಾಗೆ ಬ್ಯಾಕ್ ಸೈಡ್ ನೋಡಿ ಈ ಥರ ರೌಂಡ್ ಶೇಪ್ ಬರುತ್ತೆ. ಆ್ಯಕ್ಚುಲಿ ಈ ಕಲರ್ ಇರಲಿಲ್ಲ ನನ್ನ ಹತ್ರ. ಸೊ ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ಪ್ಯಾಂಟ್ ಬಂದು ಈ ಥರ ಬರುತ್ತೆ. ವೇಲ್ ಮಾತ್ರ ಸಕ್ಕತ್ತಾಗಿದೆ. ವೇಲ್ ತುಂಬಾ ಇಷ್ಟ ಆಯಿತು. ಸೊ ವೈಟ್ ಕಾಂಬಿನೇಷನ್ ಯಾವುದಕ್ಕಾದ್ರೂ ಅಷ್ಟೇ ಸಕ್ಕತ್ತಾಗಿ ಕಾಣುತ್ತೆ. ಎರಡು ಮಿಕ್ಸ್ ಇದೆ. ಹಾಗೆ ಇದು 2 ಪೀಸ್ ಸೆಟ್ಟು, ಪಿಂಕ್ ಕಲರು. ಇದು ಅಷ್ಟೇ ಕಾಟನ್ ಮೆಟೀರಿಯಲ್ಲು, 350 ರುಪೀಸು. ನೋಡಿ ಡಿಸೈನ್, ಸ್ಲೀವ್ಸ್ ಬಂದು ಈ ಥರ ಬರುತ್ತೆ. ಫುಲ್ಲು ಡಿಸೈನು ಒಂದೇ ಥರ. ಹಾಗೆ ಪ್ಯಾಂಟ್ ಬಂದು ಈ ಥರ ಇದೆ. ಇದು ಅಷ್ಟೇ ಕಾಟನ್ ಮೆಟೀರಿಯಲ್ಲು, ತುಂಬಾ ಸಕ್ಕತ್ತಾಗಿದೆ ಮಾತ್ರ. ನನಗೆ ಏನೋ ಇಷ್ಟ ಆಯಿತು. ಬಟ್ ಅದಕ್ಕೋಸ್ಕರ ತೊಗೊಂಡೆ. ಹಾಗೆ ಇದು ಅಷ್ಟೇ 2 ಪೀಸು, ನೋಡಿ ಡಿಸೈನ್ ಯಾವ ಥರ ಇದೆ. ಇದು ಸ್ಲೀವ್ಸ್ ಬರುತ್ತೆ. ಹಾಗೆ ಫುಲ್ ಡಿಸೈನ್ ಈ ಥರ ಇದೆ. ತುಂಬಾ ಚೆನ್ನಾಗಿದೆ ಮಾತ್ರ. ಬ್ಯಾಕ್ ಸೈಡ್ ಬಂದು ರೌಂಡ್ ಶೇಪ್ ಇದೆ. ಅದನ್ನು ಇದಕ್ಕೂ ಅಷ್ಟೇ 350 ಕೊಟ್ಟೆ. ಹಾಗೆ ನೋಡಿ ಪ್ಯಾಂಟ್ ಈ ಥರ ಇದೆ. ಇದು ಅಷ್ಟೇ ಕಾಟನ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ ಮಾತ್ರ. ಬಟ್ ಬೇರೆ ಬೇರೆ ಕಲೆಕ್ಷನ್ನು ಇದ್ದು. ಬಟ್ ನನಗೆ ಯಾಕೋ ಇದು ಇಷ್ಟ ಆಯಿತು. ಇದೆ 3 ಕಲರ್ಸು. ಬಟ್ ಅದಕ್ಕೋಸ್ಕರ ತೊಗೊಂಡು ಬಂದೆ. ಹಾಗೆ ಸ್ಲಿಪ್ಪರ್ ತೊಗೊಬಂದೆ. ನೋಡಿ ಇದರಲ್ಲಿ ಕಲರ್ಸ್ ಇತ್ತು. ಬಟ್ ಬ್ಲ್ಯಾಕು, ಪಿಂಕು ಮತ್ತು ಈ ಕಲರ್. ಸೊ ನನ್ನ ಹತ್ರ ಈ ಕಲರ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೊಗೊಂಡು ಬಂದೆ. ಹಾಗೆ ಒಂದು ಬ್ಯಾಂಗಲ್ಸ್ ತೊಗೊಂಡ್ರೆ ಸ್ಯಾರಿಗೆಲ್ಲ ಇರಲಿ ಅನ್ನೋದಕ್ಕೋಸ್ಕರ. ನೋಡಿ ಅಲ್ಲಿ ಬೇರೆ ಬೇರೆ ಕಲೆಕ್ಷನ್ ಇತ್ತು. ಬಟ್ ಅದು ಫೋಲ್ಡ್ ಮಾಡಿದ್ರೆ ಅದು ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ತೊಗೊಳ್ಳಿಲ್ಲ. ಇದಾದರೆ ಹಿಂಗೆ ಏನು ಲೂಸು ಮತ್ತು ಟೈಟು ಎರಡು ಮಾಡ್ಕೋಬೋದು. ಅದಕ್ಕೋಸ್ಕರ ತೊಗೊಂಡು ಬಂದೆ. ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣುತ್ತೆ ಈ ಥರ ಎಲ್ಲ. ಇವಾಗೆಲ್ಲ ಟ್ರೆಂಡು ಇದು. ಅದಕ್ಕೋಸ್ಕರ ತೊಗೊಂಡು ಬಂದೆ.
ಹಾಗೆ ಒಂದು ಸೈಡ್ ಬ್ಯಾಗ್ ತೊಗೊಂಡ್ಬಂದೆ ನೋಡಿ. ಆ್ಯಕ್ಚುಲಿ ನನಗೆ ಈ ಥರ ತೊಗೋಬೇಕು ಅಂತಲೇ ಇದ್ದೆ, ಬಟ್ ತೊಗೊಳಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಸಿಕ್ತು, ಅದಕ್ಕೋಸ್ಕರ ತೊಗೊಂಡೆ. ಇಲ್ಲಿ ದಾರ ಅಟ್ಯಾಚ್ ಮಾಡ್ಕೋಬೋದು ಸೈಡಲ್ಲಿ ಈ ಥರ. ಇನ್ನೂ ಓಪನ್ ಮಾಡಿಲ್ಲ, ಅದು ಲೆದರ್ ಟೈಪ್ ಇದೆ ಆ್ಯಕ್ಚುಲಿ. ನೋಡಿ ದಾರ ಇಲ್ಲಿದೆ, ಅಟ್ಯಾಚ್ ಮಾಡ್ಕೋಬೋದು. ಇದು ನೋಡಿ ಹ್ಯಾಂಡ್ ಬ್ಯಾಗ್ ತೊಗೊಂಡೆ. ಈ ಸೈಡಲ್ಲಿ ಮಾತ್ರ ಏನು ಸಖತ್ತಾಗಿದೆ ನೋಡಿ. ನನಗೆ ನೋಡಿದ ತಕ್ಷಣ ಇಷ್ಟ ಆಗ್ಬಿಡ್ತು ಈ ಬ್ಯಾಗ್ ಮಾತ್ರ. ಅದಕ್ಕೋಸ್ಕರ ನನ್ನ ಹತ್ರನೂ ಆಲ್ಮೋಸ್ಟ್ 2 ಇದೆ, ಬಟ್ ಈ ಥರ ಯಾವುದೂ ಇರಲಿಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡೆ. ಇದು ಪ್ರೈಸ್ ಬಂದು 1100 ಏನೋ ಇತ್ತು, ಬಟ್ ನಾನು ಅಷ್ಟೊಂದು ಕೊಡಲಿಲ್ಲ. 750 ರುಪೀಸ್ ಏನೋ ಕೊಟ್ಟೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಹ್ಯಾಂಡ್ ಬ್ಯಾಗ್ಗೆ ಎಷ್ಟು 300 ಏನೋ ಕೊಟ್ವಿ. ಚೆನ್ನಾಗಿದೆ, ಬಟ್ ಇದಕ್ಕೆಲ್ಲ ಪ್ರೈಸ್ ಕೊಡ್ಬೋದಾ ಹೇಳಿ ನೀವೇನೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನನಗೆ ಯಾವ ಕಲರ್ ಇರಲಿಲ್ಲ ನನ್ನ ಹತ್ರ, ಆಲ್ಮೋಸ್ಟ್ ಈ ಕಲರ್ಸ್ ಇರಲಿಲ್ಲ, ಅದಕ್ಕೋಸ್ಕರ ತೊಗೊಬಂದೆ. ನನ್ನ ವೀಡಿಯೋ ಎಲ್ಲ ನೋಡ್ಕೊಂಬಂದ್ರಿ ಅಲ್ವಾ. ಸೊ ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.